ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಬಂದು ಸ್ಪೆಷಲಿ ಲೈನ್ಮೆನ್ಸ್ಗಳ ಬಗ್ಗೆನೇ ಆಗಿರುತ್ತೆ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ. ಹಾಗಿದ್ರೆ ನಾವು ನೋಡಬಾರ್ದೇನಪ್ಪ ಅಂತ ಕೇಳ್ಬೋದು ನೀವೆಲ್ಲರೂ ಕೂಡ ನೋಡಲೇಬೇಕಾದಂಥ ವಿಡಿಯೋ ಸ್ನೇಹಿತರೆ. ಯಾಕಂತಂದರೆ ನಿಮ್ಮ ಪ್ರೀತಿಯ ಅಣ್ಣ ತಮ್ಮಂದಿರಾದಂಥ ಸ್ನೇಹಿತರಾದಂಥ ಎಲ್ಲ ಲೈನ್ಮೆನ್ಸ್ ಬಂಧು ಮಿತ್ರರಿಗೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. ಯಾಕಂದರೆ ಉದ್ದೇಶ ಒಂದೇ, ಕಣ್ಣಿಗೆ ಕಾಣದ ವೈರಿ ಜೊತೆ ಹೋರಾಡಿ ನಮಗೆ ಬೆಳಕನ್ನು ನೀಡುವಂಥವ್ರು ಲೈನ್ಮೆನ್ಸ್ಗಳಾಗಿರ್ತಾರೆ. ಸ್ನೇಹಿತರೆ, ಮತ್ತೆ ತಡ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋ ಮುಂಚೆ ಎಲ್ಲ ನಿಮ್ಮ ಪ್ರೀತಿಯ ಲೈನ್ಮೆನ್ಸ್ ಬಂಧು ಮಿತ್ರರಿಗೂ ಕೂಡ ನಮಸ್ಕಾರದ ಮೂಲಕ ಗೌರವವನ್ನು ಸಲ್ಲಿಸುತ್ತಾ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಸಿಂಪಲಾಗಿ ಯೋಚನೆ ಮಾಡಿದರೆ ಅರ್ಥ ಆಗ್ಬಿಡುತ್ತೆ ನಮಗೆ. ಕೆಲವು ಸಲ ನಾವು ರಾತ್ರಿ ಕರೆಂಟ್ ಹೋದಾಗ 9 ಅಥವಾ 10 ಗಂಟೆ ಮೇಲೆ ಈಚೆಗೆ ಹೋಗ್ತಾ ಇದ್ರೆ ನಮ್ಮ ತಂದೆ ತಾಯಿಗಳಾಗಲಿ ನಮ್ಮ ಅಣ್ಣ ತಮ್ಮಂದಿರಾಗಲಿ ಹೇಳುವ ಒಂದೇ ಮಾತು, ಕರೆಂಟ್ ಹೋಗಿದೆ, ಸಪ್ಲೈ ಇಲ್ಲ, ಕತ್ಲಿದೆ, ಅಲ್ಲಿ ಈಚೆಗೆ ಹೋಗ್ಬೇಡ ಅಂತ. ಆದರೆ ಲೈನ್ಮೆನ್ಸ್ಗಳ ಜೀವನ ಆ ಥರ ಅಲ್ಲ ಸ್ನೇಹಿತರೆ. ಲೈನ್ ಫಾಲ್ಟ್ ಬಂದುಬಿಡ್ತು ಅಂತ ಅಂದ್ಕೊಳ್ಳಿ, ಅದು ಮಳೆ ಇರಲಿ ಚಳಿ ಇರಲಿ, ಅವ್ರು ಊಟ ಮಾಡಿರಲಿ ಊಟ ಮಾಡದೇ ಇರಲಿ, ಆಯಿತಾ, ಕಣ್ಣಿಗೆ ಕಾಣದ ವೈರಿ ಜೊತೆ ಲೈನ್ ಫಾಲ್ಟ್ ಬಂದಾಗ ಮಧ್ಯರಾತ್ರಿ ಟೈಮ್ ಎಷ್ಟಾದರೂ ಆಗಿರಲಿ ಅವಾಗ ಹೋಗಿ ಕಂಬ ಹತ್ತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ನಮ್ಮ ಕುಟುಂಬಕ್ಕೆ ಬೆಳಕು ನೀಡುವಂಥವ್ರು. ಅವ್ರ ಕುಟುಂಬವನ್ನು ಲೆಕ್ಕಿಸ್ದೇನೆ ನಮ್ಮ ಕುಟುಂಬಕ್ಕೋಸ್ಕರ ಹೋಗಿ ಮಧ್ಯರಾತ್ರಿ ಆಗಿರಲಿ, ಮಳೆ ಇರಲಿ ಚಳಿ ಇರಲಿ, ಅವರು ಊಟ ಮಾಡಿರಲಿ ಮಾಡದೇ ಇರಲಿ, ಟೈಮ್ ಎಷ್ಟಾದರೂ ಆಗಿರಲಿ, ಅಂಥದ್ರಲ್ಲಿ ಹೋಗಿ ಲೈನ್ ಫಾಲ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ನಮಗೆ ಬೆಳಕು ನೀಡುವಂಥವ್ರು ಲೈನ್ಮೆನ್ಸ್ಗಳಾಗಿರ್ತಾರೆ. ಸ್ನೇಹಿತರೆ, ನಾನಂತೂ ಹೆಮ್ಮೆಯಿಂದ ಹೇಳ್ಕೊತೀನಿ, ಲೈನ್ಮೆನ್ಸ್ಗಳ ಕೊಡುಗೆ ನಮ್ಮ ದೇಶಕ್ಕೆ ತುಂಬಾ ಇದೆ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬರು ರೈತರು ತಮ್ಮ ಜಮೀನಲ್ಲಿ ಬೆಳೆನ ಬೆಳಿಬೇಕಾದ್ರೆ ಇಲ್ಲಿ ವಾಟರ್ ಸಪ್ಲೈ ಸರಿಯಾಗಿ ಇರಲಿಲ್ಲ ಅಂದರೆ ಅವರೊಂದು ಮೋಟ್ರ್ ಸಪ್ಲೈನ ತೊಗೊತಾರೆ, ಪೈಪ್ಲೈನ್ ಹಾಕೊಂಡ್ಬಿಟ್ಟು ಮೋಟ್ರ್ ಬೇಕಾಗುತ್ತೆ ಅವ್ರಿಗೆ. ಅಲ್ಲಿ ಮೋಟ್ರಿಗೆ ಸಪ್ಲೈ ಕೊಡಬೇಕಾದವ್ರು ಯಾರು? ಲೈನ್ಮೆನ್ಸ್ಗಳಾಗಿರ್ತಾರೆ. ಅಷ್ಟೇ ಯಾಕೆ ಸ್ನೇಹಿತರೆ, ನಮ್ಮ ದೇಶದ ಬೆನ್ನೆಲುಬು ರೈತರ ಬಗ್ಗೆ ಆಯಿತು. ಅಷ್ಟೇ ಯಾಕೆ ನಮ್ಮ ದೇಶವನ್ನು ನಮ್ಮ ಕುಟುಂಬವನ್ನು ಕಾಯ್ತಿರುವ ಯೋಧರು ಇದ್ದಾರಲ್ವ, ಯೋಧರು ಕೂಡ ಅಲ್ಲಿ ಅವರು ನೆಮ್ಮದಿಯಾಗಿರಬೇಕು, ಅವರು ವೈರ್ಲೆಸ್ ಚಾರ್ಜಿಂಗ್ ಆಗಿರಬೇಕು, ಅವ್ರ ಮೊಬೈಲ್ ಚಾರ್ಜ್ ಆಗಿರಬೇಕು, ಅವರು ಸಂಪೂರ್ಣವಾಗಿ ನಮಗೆ ಸಿಗಬೇಕು ಅಂತ ಅಂದರೆ ಅಲ್ಲಿ ಕೂಡ ನಮಗೆ ಲೈನ್ಮೆನ್ಸ್ಗಳ ಅಗತ್ಯ ತುಂಬಾ ಇದೆ ಸ್ನೇಹಿತರೆ. ಲೈನ್ಮೆನ್ಸ್ಗಳ ಬಗ್ಗೆ ಯಾವತ್ತೂ ಕೂಡ ನಾವು ಕರೆಂಟ್ ಹೋದ ತಕ್ಷಣ ಬೈಯೋದಾಗಲಿ ಅಥವಾ ಮನೆಗೆ ಬಂದಾಗ ಅವರಿಗೆ ಗೌರವ ಸಲ್ಲಿಸದೆ ಮಾತಾಡೋದು, ಏಕವಚನದಲ್ಲಿ ಮಾತಾಡೋದಾಗಲಿ, ಕೆಲವು ಸಲ ನಾನು ಕೆಲವು ವಿಡಿಯೋಗಳಲ್ಲಿ ನೋಡಿದೆ ಅವ್ರಿಗೆ ಹೊಡಿಯೋದು, ಅಲ್ಲೇ ಮಾಡೋದು. ದಯವಿಟ್ಟು ಬೇಡ ಸ್ನೇಹಿತರೆ. ಅವರು ಕೂಡ ನಮ್ಮ ಮಧ್ಯೆ ಬದುಕುವ ಮನುಷ್ಯರೇ ಅಲ್ವಾ, ಯಾಕೆ ನಾವು ಆ ಥರ ಮಾಡಬೇಕು? ಅವರಿಗೆ ಏನಿದೆ ಅದನ್ನು ಮಾತಾಡಬೇಕಷ್ಟೇ. ಹೊಡಿಯೋದು ಮಾಡೋದು ನನಗೇನೋ ತಪ್ಪು ಅಂತ ಅನಿಸುತ್ತೆ ಸ್ನೇಹಿತರೆ. ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆದರೆ ಅವರು ಕೂಡ ಮನುಷ್ಯರಲ್ವಾ, ಮಾತಾಡೋಣ, ಪ್ರೀತಿಯಿಂದ ಮಾತಾಡೋಣ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ 1-2 ಸಾಲುಗಳನ್ನ ಲೈನ್ಮೆನ್ಸ್ಗಳ ಬಗ್ಗೆ ನನಗೆ ಹೇಳಬೇಕಂತ ಅನ್ನಿಸ್ತು, ಹೇಳಿದೆ. ಆದರೆ ನೀವು ಪ್ರೀತಿಯಿಂದ ಬಯಸಬೇಕಾಗಿದ್ದು ಏನು ಗೊತ್ತಾ ಸ್ನೇಹಿತರೆ, ನಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಹೆತ್ತ ತಾಯಿ ತನ್ನ ಮಗನನ್ನು ಲೈನ್ಮೆನ್ಸ್ ಆಗಿ ನಮಗೆ ಕೊಟ್ಟಿದ್ದಾರಲ್ವಾ, ಅವ್ರ ಕೊಡುಗೆ ಅಷ್ಟಿಷ್ಟಲ್ಲ ಸ್ನೇಹಿತರೆ. ಯಾಕಂದರೆ ನಮ್ಮ ತಂದೆ ತಾಯಿಗಳೇ ಜಸ್ಟ್ ನಮ್ಮನ್ನು ಹೊರಗಡೆ ಹೋಗೋಕೆ ಬಿಡಲ್ಲ. ಅಂಥದ್ರಲ್ಲಿ ಲೈನ್ ಫಾಲ್ಟ್ ಬಂದಾಗ ಪ್ರತಿಯೊಬ್ಬ ತಾಯಿ ಕೂಡ ತನ್ನ ಮಗನ ಮೇಲೆ ಎಷ್ಟು ಜೀವ ಇರ್ತಾಳೆ ಅಂತ ನಿಮಗಂತೂ ಗೊತ್ತು ಸ್ನೇಹಿತರೆ. ಅಂಥದ್ರಲ್ಲಿ ಲೈನ್ ಫಾಲ್ಟ್ ಬಂದಾಗ ಮಳೆ ಇರಲಿ ಚಳಿ ಇರಲಿ, ಮಗ ಹೋಗ್ತಾನಂದರೆ ಧೈರ್ಯದಿಂದ ಕಳಿಸಿ ಮಗನಿಗೋಸ್ಕರ ಕಾಯ್ತಾ ಇರ್ತಾಳಲ್ಲ ತಾಯಿ, ಅದು ಅಷ್ಟಿಷ್ಟಲ್ಲ ಸ್ನೇಹಿತರೆ. ಅದನ್ನು ಹೇಳೋಕ್ಕೂ ಕೂಡ ನನಗೆ ಆಗ್ತಾಯಿಲ್ಲ. ಸೊ ನಾನು ಹೇಳೋದೇನಂತಂದರೆ, ಎಲ್ಲರನ್ನೂ ಗೌರವಿಸೋಣ ಸ್ನೇಹಿತರೆ. ಕಳ್ಕೊಳ್ಳೋದ್ರಲ್ಲಿ ಏನಿಲ್ವಲ್ಲ, ಎಲ್ಲರನ್ನೂ ಗೌರವಿಸೋಣ, ಎಲ್ಲರನ್ನೂ ಪ್ರೀತಿಸೋಣ. ಎಲ್ರಿಗೂ ನಮಸ್ಕಾರ.